ಇವತ್ತು ನಾವು ರುಚಿಯಾಗಿರುವಂತಹ ಒಂದು ರೈಸ್ ರೆಸಿಪಿ ಅಥವಾ ಅನ್ನದ ಬಗೆಯನ್ನು ಮಾಡೋಣ. ಲಂಚ್ ಬಾಕ್ಸಿಗಂತೂ ಹೇಳಿ ಮಾಡಿಸಿದಂತಹ ರೆಸಿಪಿ. ಬೆಳಗಿನ ತಿಂಡಿಗೆ ಆಗಿರ್ಬೋದು, ಮಧ್ಯಾಹ್ನದ ಊಟಕ್ಕೆ ಆಗಿರ್ಬೋದು, ಇದನ್ನು ನೀವು ಮಾಡಿ ನೋಡ್ಬೋದು. ವಿಭಿನ್ನವಾದ ಮಸಾಲೆಯೊಂದಿಗೆ ವಿಶಿಷ್ಟವಾದಂತಹ ರುಚಿಯಿಂದ ಕೂಡಿರುತ್ತೆ ಈ ರೆಸಿಪಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇವತ್ತು ನಾನು ಮಾಡ್ತಾ ಇರೋದು ಕ್ಯಾರೆಟ್ ರೈಸ್. ರುಚಿಯಾಗಿರುವಂತಹ ಮಸಾಲೆಯೊಂದಿಗೆ ಈ ಕ್ಯಾರೆಟ್ ರೈಸನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ನಾನು ಒಂದು 4 ಬ್ಯಾಡಗಿ ಮೆಣಸಿನಕಾಯಿ, ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ಮತ್ತು ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀರಿನಲ್ಲಿ ನೆನೆಸಿ ಇಡ್ತಾ ಇದ್ದೀನಿ. ಒಂದು 20-30 ನಿಮಿಷ ಇದನ್ನು ನೆನೆಸಿ ಇಡಬೇಕಾಗತ್ತೆ. ಚೆನ್ನಾಗಿ ಇದು ನೆನಿಲಿ. ಇದು ನಮಗೆ ಪೇಸ್ಟ್ ಮಾಡಲಿಕ್ಕಿದೆ, ಹಾಗಾಗಿ ನೆನಿಬೇಕು. ಮತ್ತು ರೈಸನ್ನು ಮಾಡೋದಕ್ಕೆ ನಾನು 2 ಲೋಟದಷ್ಟು ಅಕ್ಕಿಯನ್ನು ಇಲ್ಲಿ ಚೆನ್ನಾಗಿ 2 ಸಲ ತೊಳೆದು ನೆನೆಸಿ ಇಟ್ಕೋತಾ ಇದ್ದೀನಿ. ಒಂದು 15-20 ಮಸಾಲೆ ಎಲ್ಲ ತಯಾರಾಗೋದ್ರೊಳಗೆ ಇದು ನೆನ್ಕೊಂಡಿದ್ರೆ ಚೆನ್ನಾಗಾಗತ್ತೆ. ಹಾಗಾಗಿ ನೋಡಿ, ಇಲ್ಲಿ 20 ನಿಮಿಷ ಆಗಿದೆ. ನಾವು ನೆನೆಸಿರೋಂತಹ ಮೆಣಸಿನಕಾಯಿ, ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣ ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪವೇ ನೀರನ್ನು ಹಾಕಿ ಇದನ್ನು ನುಣ್ಣಗೆ ಹರ್ಕೋತೀನಿ. ಈ ಮಸಾಲೆಯೇ ಒಳ್ಳೆ ರುಚಿಯನ್ನು ಕೊಡುತ್ತೆ. ನೋಡಿ, ಇಲ್ಲಿ ನಾನಿಲ್ಲಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹೆಸರೇ ಹೇಳೋ ಹಾಗೆ ಕ್ಯಾರೆಟ್ ರೈಸ್ ಆಗಿರೋದ್ರಿಂದ 2 ದೊಡ್ಡ ದೊಡ್ಡ ಕ್ಯಾರೆಟ್ಗಳನ್ನು ನಾನು ಈ ರೀತಿ ತುರಿದು ಇಟ್ಕೊಂಡಿದ್ದೀನಿ. ಇಲ್ಲಿ ಹೆಚ್ಚೋದು ಬೇಡ, ಈ ರೀತಿ ತುರ್ಕೊಳ್ಳಿ, ಚೆನ್ನಾಗಿರುತ್ತೆ. ಈಗ ಕುಕ್ಕರಿಗೆ ಒಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆಯೊಂದಿಗೆ ತುಪ್ಪವನ್ನು ಸಹ ಹಾಕ್ತಾಯಿದ್ದೀನಿ. ನೀವು ಯಾವ್ದು ಸಹ ಹಾಕ್ಬೋದು. ಇದು ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಗೋಡಂಬಿ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಳ್ಳಿ, ಹಾಕಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆದಮೇಲೆ ಹುರಿದಿರೋಂತಹ ಗೋಡಂಬಿಯನ್ನು ತೆಕ್ಕೊಂಡು ಬಿಡ್ತಾ ಇದ್ದೀನಿ. ಕಡೆಯಲ್ಲಿ ಇದನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಾಗಾಗಿ ಈಗ ಬಿಸಿಯಾಗಿರುವಂತಹ ಎಣ್ಣೆ ಮತ್ತು ತುಪ್ಪಕ್ಕೆ 1 ಚಮಚದಷ್ಟು ಸೋಂಪು ಅಥವಾ ಬಡೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ. 1 ಪಲಾವ್ ಎಲೆಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. 2 ಹೆಚ್ಚಿರುವಂತಹ ಈರುಳ್ಳಿ, ಇಲ್ಲಿ ಉದ್ದುದ್ವಾಗಿ ಹೆಚ್ಚಿಟ್ಕೊಂಡಿರುವಂತಹ 2 ಈರುಳ್ಳಿಯನ್ನು ಸಹ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಒಂದೇ ರೀತಿಯ ರೈಸ್ ರೆಸಿಪಿಗಳನ್ನು ತಿಂದು ಬೋರ್ ಆಗಿರುವಾಗ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇದೊಂಥರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ರುಚಿಯಾಗಿ ಸಹ ಇರುತ್ತೆ. ಈಗ ರುಬ್ಬಿಟ್ಕೊಂಡಿರುವಂತಹ ಬ್ಯಾಡಗಿ ಮೆಣಸಿನಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿಯ ಪೇಸ್ಟನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ನಂತರ ನಾನು ತುರಿದಿಟ್ಟಿರುವಂತಹ ಕ್ಯಾರೆಟನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಬೇರೆ ತರಕಾರಿಗಳನ್ನು ಹಾಕ್ತಾ ಇಲ್ಲ, ಬರೀ ಕ್ಯಾರೆಟನ್ನೇ ಯೂಸ್ ಮಾಡ್ತಾ ಇರೋದು. ಅಂದರೆ ಬೀನ್ಸ್ ಆಗಲಿ, ಆಲೂಗಡ್ಡೆ ಆಗಲಿ, ನಾವು ಬೇರೆ ಪಲಾವ್ಗೆಲ್ಲ ಹಾಕುವಂಥ ತರಕಾರಿಗಳನ್ನು ಹಾಕ್ತಾ ಇಲ್ಲ. ಕ್ಯಾರೆಟನ್ನು ಸಹ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ನೆನೆಸಿಟ್ಟಿರುವಂತಹ ಅಕ್ಕಿಯನ್ನು ನೀರನ್ನೆಲ್ಲ ಬಸ್ಕೊಂಡು ಮಸಾಲೆಯಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಒಂದು 2-3 ನಿಮಿಷ ಇದನ್ನು ಮಸಾಲೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು 2 ಕಪ್ ಅಕ್ಕಿಯನ್ನು ತೊಗೊಂಡಿದ್ದೀನಿ. ಸೊ 2 ಕಪ್ಪಿಗೆ ನಾನಿಲ್ಲಿ 3 ಕಪ್ಪಿನಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಅಕ್ಕಿ ನೆನೆಸಿರೋದ್ರಿಂದ ನೀರು ಕಡಿಮೆ ಸಾಕಾಗತ್ತೆ. 3 ಕಪ್ಪಿನಷ್ಟು ಅಳತೆ ಮಾಡಿ ನೀರನ್ನು ಹಾಕಿದ ನಂತರ ಇದಕ್ಕೆ ನಾನು 2 ಚಮಚದಷ್ಟು ಪಾವ್ ಭಾಜಿ ಮಸಾಲ ಪೌಡರನ್ನು ಹಾಕ್ತಾ ಇದ್ದೀನಿ. ಇದೇ ಒಂದು ಡಿಫ್ರೆಂಟ್ ಆಗಿರುವಂತಹ ಟೇಸ್ಟನ್ನು ಕೊಡೋದು ಈ ಅನ್ನಕ್ಕೆ. ಪಾವ್ ಭಾಜಿ ಮಸಾಲ ಹಾಕಿದ್ರೆ ಅದರದ್ದು ಪರಿಮಳ ಆಗುತ್ತೆ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನಂತರ ಇದಕ್ಕೆ 1-2 ದೊಡ್ಡ ಚಮಚದಷ್ಟು ಹಸಿ ಬಟಾಣಿ, ನಾನು ಹಾಕಿರೋದು ಫ್ರೋಝನ್ ಗ್ರೀನ್ ಪೀಸ್, ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತೊಂದರೆ ಇಲ್ಲ, ಸ್ಕಿಪ್ ಮಾಡ್ಬೋದು. ಮತ್ತು 1 ಚಮಚದಷ್ಟು ಕಸೂರಿ ಮೇಥಿಯನ್ನು ಕೈನಲ್ಲಿ ತಿಕ್ಕಿ ಹಾಕ್ತಾ ಇದ್ದೀನಿ. ಕಡೆಯಲ್ಲಿ ಸಣ್ಣದಾಗಿ ಕಟ್ ಮಾಡಿರೋಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಚೆನ್ನಾಗಿ ಬಾಯ್ಲ್ ಆದಮೇಲೆ ಲಿಡ್ಡನ್ನು ಕ್ಲೋಸ್ ಮಾಡಿ ಜಸ್ಟ್ 2 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಅಕ್ಕಿಯನ್ನು ನೆನೆಸಿರೋದ್ರಿಂದ ತುಂಬ ಏನು ಬೇಯಿಸೋಂಥ ಅಗತ್ಯ ಇಲ್ಲ. ತುಂಬ ಬೇಯಿಸಿದ್ರೆ ಮುದ್ದೆ ಆಗಿಬಿಡುತ್ತೆ. ನೋಡಿ, 2 ವಿಷಲ್ ಆಗಿದೆ. ಇವಾಗ ಪ್ರೆಷರ್ ಇಳಿದ ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಆಗಿದೆ. ಕ್ಯಾರೆಟನ್ನು ಹಾಕಿರೋದ್ರಿಂದ ಒಂದು ಒಳ್ಳೆ ಬಣ್ಣ ಸಹ ಬಂದಿರುತ್ತೆ.
ಕ್ಯಾರೆಟ್ ಹಾಕಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಇಲ್ಲಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಚೆನ್ನಾಗಿ ಒಂದ್ಸಲ ಇದನ್ನು ಮೇಲೆ ಕೆಳಗೆ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕಡೆಯಲ್ಲಿ ನಾವು ಹುರಿದಿಟ್ಟಿರುವಂತಹ ಗೋಡಂಬಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನೀವು ಯಾವುದೇ ಈರುಳ್ಳಿ ಅಥವಾ ಸೌತೆಕಾಯಿ ಹಾಕಿ ಮಾಡಿರುವಂತಹ ರಾಯ್ತ ಅಥವಾ ಬರೀ ಮೊಸರಿನೊಂದಿಗೆ ಬಡಿಸ್ಬೋದು, ಚೆನ್ನಾಗಿರುತ್ತೆ. ನೋಡಿ, ರುಚಿಯಾಗಿರುವಂತಹ ಕ್ಯಾರೆಟ್ ರೈಸ್ ತುಂಬಾ ಬೇಗ ತಯಾರಾಯಿತು. ಬೆಳಗಿನ ಗಡಿಬಿಡಿಗೆ ಬೇಗ ಆಗುವಂತಹ ರೆಸಿಪಿ ಇದು. ಮಸಾಲೆ ಐಟಮ್ಸ್ ಎಲ್ಲ ಇಷ್ಟಪಡೋರಿಗಂತೂ ಇದು ತುಂಬಾ ಇಷ್ಟ ಆಗುತ್ತೆ. ಮತ್ತ್ಯಾಕೆ ತಡ, ಬನ್ನಿ ಬಡಿಸೋಣ. ರುಚಿಯಾಗಿರುವಂತಹ ಕ್ಯಾರೆಟ್ ರೈಸನ್ನು ನಾನು ರುಚಿಯಾಗಿರುವಂತಹ ಕುಕುಂಬರ್ ಮತ್ತು ಆನಿಯನ್ ಹಾಕಿ ಮಾಡಿರುವಂತಹ ರಾಯ್ತ ಒಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ನಿಂಬೆಹಣ್ಣಿನ ರಸವನ್ನು ಹಾಕಿಲ್ಲ. ನೀವು ಸರ್ವ್ ಮಾಡುವಾಗ ನಿಂಬೆಹಣ್ಣನ್ನು ಇಟ್ಟರೆ, ಬೇಕಿದ್ದರೆ ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೊಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.